ಭ್ರಷ್ಟರೇ, ಪವಿತ್ರ ರಾಜಕಾರಣ ಬಿಟ್ಟು ತೊಲಗಿ, ನಾಡ ಪ್ರೇಮಿಗಳೇ, ಪ್ರಾಮಾಣಿಕ ರಾಜಕಾರಣಕ್ಕೆ ಮುಂದಾಗಿ ಲಂಚ ಮುಕ್ತ ಕರ್ನಾಟಕ ನಿರ್ಮಿಸೋಣ, ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ನಿರ್ಮಿಸೋಣ, ಬಸವಣ್ಣವರ ಕಲ್ಯಾಣ ಕರ್ನಾಟಕ ನಿರ್ಮಿಸೋಣ, ಕುವೆಂಪುರವರ ಸರ್ವೋದಯ ಕರ್ನಾಟಕ ನಿರ್ಮಿಸೋಣ, ಅಂಬೇಡ್ಕರ್ ಅವರ ಸಮಾನತೆ ಕರ್ನಾಟಕ ನಿರ್ಮಿಸೋಣ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಜೈ. ಕೆಆರ್ಎಸ್ ಪಕ್ಷಕ್ಕೆ ಜೈ. ರವಿಕೃಷ್ಣ ರೆಡ್ಡಿ ಅವರಿಗೆ ಜೈ. ಕೆಆರ್ಎಸ್ ಪಕ್ಷದ ವೀರ ಸೈನಿಕರಿಗೆ ಜೈ. ಬಂಧುಗಳೇ ನಮಸ್ಕಾರ. ಇವತ್ತು ನಾವು ಜಯನಗರ ವಿಧಾನಸಭಾ ಕ್ಷೇತ್ರದ ರಾಗೇಗುಡ್ಡ EWS ಕ್ವಾರ್ಟರ್ಸ್ ಹತ್ರ ಇದ್ದೀವಿ. ಇಲ್ಲಿ ಯಾಕಿದ್ದೀವಿ ಅಂದ್ರೆ ಕಳೆದ ಒಂದು 10 ವರ್ಷಗಳಿಂದ ಈ ಕ್ವಾರ್ಟರ್ಸ್ ಆದ್ಮೇಲೆ ಒಂದು 2 ವರ್ಷದ ಒಳಗಡೆ ಇಲ್ಲಿ ಪರಿಸ್ಥಿತಿ ಯಾವ ರೀತಿ ಇತ್ತು ಅಂದ್ರೆ ಈ ಕಾಮಗಾರಿನೇ ಫಸ್ಟ್ ಆಫ್ ಆಲ್ ಸಂಪೂರ್ಣವಾಗಿ ಕಳಪೆ, ಜೊತೆಗೆ ಇಲ್ಲಿ ಈ ಒಳಚರಂಡಿ ಸೋರುವಂಥದ್ದು, ಆಮೇಲೆ ನೀರಿನ ಕನೆಕ್ಷನ್ ಸರಿಯಾಗಿ ಇಲ್ಲದೆ ಇರುವಂಥದ್ದು, ಆಮೇಲೆ ಎಲ್ಲಿ ನೋಡಿದ್ರು ಕಸ, ಈ ರೀತಿಯ ಒಂದು ವ್ಯವಸ್ಥೆ ನಿರಂತರವಾಗಿ ಕಳೆದ 10 ವರ್ಷದಿಂದ ಇತ್ತು. ಕಾಂಗ್ರೆಸ್ MLA ಅವರು ಬಂದ್ರು, ಬಿಜೆಪಿ MLA ಅವರು ಬಂದ್ರು, ಕಾರ್ಪೊರೇಟರ್ಗಳಿದ್ರು, ಯಾರು ಯಾವ ಕೆಲಸನೂ ಮಾಡಿರಲಿಲ್ಲ. ಕೆಆರ್ಎಸ್ ಪಕ್ಷದವರು, ಕೆಆರ್ಎಸ್ ಪಕ್ಷದ ನಮ್ಮ ಸೈನಿಕರು, ಮುಖ್ಯವಾಗಿ ಅಂಜಲಿ ಅವರು, ಇಲ್ಲಿನ ಸ್ಥಳೀಯ ನಾಯಕರು ಅವರು ಈ ವಿಚಾರದ ಬಗ್ಗೆ ನನಗೆ ಬಂದು ತಿಳಿಸಿದಾಗ ನಾವು ಆ ಹೋರಾಟನ ಕಳೆದ ವರ್ಷ ಹೋರಾಟನ ತೆಗೆದುಕೊಂಡು ಪ್ರತಿಯೊಂದು BBMP ಕಚೇರಿ, ಸ್ಲಂ ಬೋರ್ಡು, BWSSB ಕಚೇರಿ ಓಡಾಡಿಕೊಂಡು ಈ ಒಂದು ಸಮಸ್ಯೆಗೆ ಇಲ್ಲಿ ಈಗ ನೀವು ನೋಡ್ತಾ ಇರ್ಬೋದು, ಈ ರೋಡ್ ನಾವು ನಿಂತಿದ್ದೀವಿ, ತೋರಿಸಿ ಸ್ವಲ್ಪ ಎಷ್ಟು ಕ್ಲೀನ್ ಆಗಿದೆ ಅಂತ. ಇಲ್ಲಿ ಈ ಟಾಯ್ಲೆಟ್ನ ನೀರು, ಕಕ್ಕಸ್ಸು ಇಲ್ಲಿ ಹರಿತಾ ಇತ್ತು. ಇದನ್ನೆಲ್ಲ ನಾವು ಪ್ರತಿಯೊಬ್ಬ ಅಧಿಕಾರಿಗಳಿಗೂ ಮತ್ತೆ ಅದಕ್ಕೆ ಸಂಬಂಧಪಟ್ಟ ಆಡಳಿತ ವ್ಯಕ್ತಿಗಳಿಗೆ ಲೆಟರ್ಗಳನ್ನು ಬರೆದು ಫಾಲೋಅಪ್ಗಳು ಮಾಡಿಕೊಂಡು ಇಲ್ಲಿ ಒಂದು ಕಾಮಗಾರಿಯನ್ನ ಸಂಪೂರ್ಣವಾಗಿ ಪೂರ್ಣ ಆಗಂಗೆ ಮಾಡಿದೀವಿ. ಕೆಆರ್ಎಸ್ ಪಕ್ಷ ಈ ಒಂದೇ ಜಾಗದಲ್ಲ, ಇಡೀ ಬೆಂಗಳೂರಲ್ಲಿ, ಇಡೀ ರಾಜ್ಯದಲ್ಲಿ ಹಲವಾರು ತರದ ಜನರ ಪರವಾದ ಕೆಲಸಗಳನ್ನ, ಕಾಮಗಾರಿಗಳನ್ನ ಮಾಡ್ಕೊಂಡು ಬರ್ತಾ ಇದೆ. ನಾವು ಕೆಆರ್ಎಸ್ ಪಕ್ಷ ಎಷ್ಟು ಕೆಲಸ ಮಾಡಿದೀವಿ ಅನ್ನೋದಕ್ಕೆ ಒಂದು ಲೆಕ್ಕನೇ ಇಲ್ಲ. ಮಾಡ್ತಾ ಇರ್ತೀವಿ ನಾವು ನಿರಂತರವಾಗಿ, ಪ್ರತಿ ದಿನ ನಮ್ದು ಇದೇ ಕೆಲಸ. ಯಾಕಂದ್ರೆ ನಾವು ಅಂಜಲಿ ಮೇಡಮ್ ಈ ವ್ಯವಸ್ಥೆಯನ್ನ ಸರಿ ಮಾಡಬೇಕು ಅಂತ ಹೊರಟಿರುವಂತವ್ರು. ನಮ್ಮನ್ನ ನಾವು ವೀರ ಸೈನಿಕರು ಅಂತ ಕರಿತೀವಿ. ಕೇವಲ ಸೈನಿಕರಲ್ಲ, ನಾವು ವೀರ ಸೈನಿಕರು. ಈ ಭ್ರಷ್ಟರ ಎದುರುಗಡೆ, ದುಷ್ಟರ ಎದುರುಗಡೆ ಫೈಟ್ ಮಾಡಿ ಕೆಲಸಗಳನ್ನ ಮಾಡಿಸಬೇಕು, ಜನರಿಗೆ ನ್ಯಾಯ ಕೊಡಿಸಬೇಕು ಅಂದ್ರೆ ಆ ವೀರತ್ವ ಇದ್ರೆ ಮಾತ್ರ ಸಾಧ್ಯ. ಇಲ್ಲಿನೂ ಅಷ್ಟೇ, ನಮ್ಮ ವೀರ ವನಿತೆ, ವೀರ ಸೈನಿಕೆ ಅಂಜಲಿ ಅವರು ಒಂದು ದಿನನೂ ಪ್ರತಿ ದಿನ ಇಲ್ಲಿನ ಜನರ ಸಮಸ್ಯೆಗಳನ್ನು ಆಲಿಸಿಕೊಂಡು ಈ ಕಾಮಗಾರಿಗಳ ವಿಚಾರದಲ್ಲಿ ಪ್ರತಿದಿನ ಫಾಲೋ ಅಪ್ ಮಾಡಿಕೊಂಡು ಅದನ್ನ ಈಗ ಪೂರ್ಣಗೊಳ್ಳುವಂಗೆ ಮಾಡಿದ್ದಾರೆ. ಅವರಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವತ್ತು ಅದೇ ನಿಟ್ಟಿನಲ್ಲಿ ನಮ್ಮ ಕೆಆರ್ಎಸ್ ಪಕ್ಷದ ಗೌರವಾಧ್ಯಕ್ಷರಾಗಿರುವಂತಹ ರವಿಕೃಷ್ಣ ರೆಡ್ಡಿ ಅವರು ಈ ಕಾಮಗಾರಿಯನ್ನ ಇಲ್ಲಿ ಉದ್ಘಾಟನೆ ಮಾಡೋದಕ್ಕೆ ಇವತ್ತು ಬಂದಿದ್ದಾರೆ. ಅವ್ರಿಗೂ ನಾನು ಸ್ವಾಗತ ಕೊಡ್ತೀನಿ. ಜೊತೆಗೆ ನಮ್ಮ ರಾಜ್ಯಾಧ್ಯಕ್ಷರಾಗಿರುವಂತಹ ದೀಪಕ್ CN ಅವರು ಕೂಡ ಇವತ್ತು ಆಗಮಿಸಿದ್ದಾರೆ. ಅವ್ರಿಗೂ ನಾನು ಸ್ವಾಗತ ಕೊಡ್ತಾ ಇದ್ದೀನಿ. ಜೊತೆಗೆ ಇಲ್ಲಿ ಕೆಆರ್ಎಸ್ ಪಕ್ಷದ ಬೆಂಗಳೂರು ದಕ್ಷಿಣ ಜಿಲ್ಲಾ ಸಮಿತಿ ಬೇರೆ ಬೇರೆ ಪದಾಧಿಕಾರಿಗಳು, ಸಕ್ರಿಯ ಕಾರ್ಯಕರ್ತರು ಹಾಗೂ ಸ್ಥಳೀಯರು, ಮುಖ್ಯವಾಗಿ ಅಂಜಲಿ ಅವರಿಗೆ ಬೆನ್ನೆಲುಬಾಗಿ ಸಪೋರ್ಟ್ ಆಗಿ ನಿಂತಿರುವಂತಹ ಸ್ಥಳೀಯ ಜನ ಯಾರಿದ್ದಾರೆ ಅವರು ಕೂಡ ಬಂದಿದ್ದಾರೆ. ಅವ್ರಿಗೂ ನಾನು ಎಲ್ಲರಿಗೂ ಸ್ವಾಗತ ಕೊಡ್ತಾ ಇದ್ದೀನಿ. ನಿಮ್ಗೆ ಅನ್ಸ್ತಾ ಇರ್ಬೋದು, ಏನಿದು ಕೆಆರ್ಎಸ್ ಪಕ್ಷ ಎಲ್ಲೂ ಅಧಿಕಾರದಲ್ಲಿಲ್ಲ, ಆದ್ರೆ ಕಾಮಗಾರಿ ಉದ್ಘಾಟನೆ ಯಾವ ರೀತಿ ಇವರು ಮಾಡ್ತಾರೆ ಅನ್ನುವಂಥದ್ದು. ಕಾಮಗಾರಿ ಮಾಡದೇನೆ ಉದ್ಘಾಟನೆ ಮಾಡುವಾಗ ನೀವು ಪ್ರಶ್ನೆ ಮಾಡಲ್ಲ. MLA MP ಗಳು ಅವ್ರು ಮಾಡಿಲ್ಲ ಕಾಮಗಾರಿ, ಆದ್ರೆ ಉದ್ಘಾಟನೆ ಮಾಡೋದಕ್ಕೆ ಮಾತ್ರ ಓಡಾಡ್ ಬರ್ತಾರೆ, ಅಂತವ್ರನ್ನ ನೀವು ಪ್ರಶ್ನೆ ಮಾಡಲ್ಲ. ನಮ್ಮ ಬಗ್ಗೆ ಮಾತ್ರ ನೀವು ಪ್ರಶ್ನೆ ನಿಮ್ಮ ಮನಸ್ಸಲ್ಲಿ ಬಂದಿರುತ್ತೆ. ಆದ್ರೆ ಇದು ಪ್ರಜಾಪ್ರಭುತ್ವ. ಆಮೇಲೆ ಬೆಂಗಳೂರಲ್ಲಿ ಈಗ ಸದ್ಯಕ್ಕೆ
ಯಾರು ಕಾರ್ಪೊರೇಟರ್ ಇಲ್ಲ. ಇದು ಮಾಡಬೇಕಾಗಿರೋದು ಕಾರ್ಪೊರೇಟರ್ ಕೆಲಸ. ಯಾವ ಕಾರ್ಪೊರೇಟರ್ ಇವಾಗ ಇಲ್ಲ ಬೆಂಗಳೂರಲ್ಲಿ. ಯಾವಾಗ ಜನಪ್ರತಿನಿಧಿ ಅಲ್ಲಿ ಇಲ್ವೋ ಅಲ್ಲಿನ ಎಲ್ಲ ವಿಷಯಗಳು ಕೂಡ ಜನರೇ ಮಾಲೀಕರು, ಜನರೇ ಅದನ್ನ ಮಾಡಬೇಕಾಗಿರೋದು. ಅದೇ ನಿಟ್ಟಿನಲ್ಲಿ ಇವತ್ತು ನಾವು ನಮ್ಮ ಪ್ರಯತ್ನ ಮಾಡ್ತಾ ಇದ್ದೀವಿ. ಆಮೇಲೆ ಈಗ ಕಾರ್ಪೊರೇಟರ್ಗಳು ಬರ್ತಾರೆ, ಚುನಾವಣೆ ಆಗುತ್ತೆ 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 ಅಂತ ನಮ್ಮ ಮಾನ್ಯ ಉಪಮುಖ್ಯಮಂತ್ರಿಗಳು ಮತ್ತೆ ಮುಖ್ಯಮಂತ್ರಿಗಳು ಫೆಬ್ರವರಿಯಲ್ಲಿ ಆಗುತ್ತೆ, ಮಾರ್ಚ್ ಅಲ್ಲಿ ಆಗುತ್ತೆ, ಮೇಲ್ ಆಗುತ್ತೆ ಚುನಾವಣೆ ಅಂತ ಮುಂದಕ್ಕೆ ಹಾಕೊಂಡು ಜನರ ಕಣ್ಣಿಗೆ ಮಣ್ಣೆರಚದ ಹೋಗ್ತಾ ಇದ್ದಾರೆ. ನೀವು ಚುನಾವಣೆ ಮಾಡ್ತಿರೋ ಬಿಡ್ತಿರೋ, KRS ಪಕ್ಷದ ಕಾರ್ಪೊರೇಟರ್ಗಳು ಮಾತ್ರ ಕೆಲಸ ಮಾಡ್ತಾ ಇರ್ತಾರೆ. ಈ ವಿಚಾರದಲ್ಲಿ ಇವತ್ತು ಈಗ ಉದ್ಘಾಟನೆ ನಾವು ಮಾಡೋದಕ್ಕೆ ಹೊರಟಿದ್ದೀವಿ. ನಾನು ರವಿಕೃಷ್ಣ ರೆಡ್ಡಿ ಅವರಲ್ಲಿ ಮನವಿ ಮಾಡ್ಕೋತೀನಿ, ತೆಂಗಿನಕಾಯಿ ಹೊಡೆದು ಒಂದು ಶುಭ ಈ ಶುಭ ಸಂದರ್ಭದಲ್ಲಿ ಈ ಒಂದು ಕಾಮಗಾರಿಯನ್ನ ಉದ್ಘಾಟನೆ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ. ಕಾಮಗಾರಿ ಆಗಿದೆಯಲ್ಲ, ಕಾಮಗಾರಿ ಆಗ್ಬಿಟ್ಟಿದೆ, ಅದಕ್ಕೆ ಖುಷಿಯಲ್ಲಿ ಇದಕ್ಕೇನಾದ್ರೂ ಕರ್ಕೊಂಡು ಹಚ್ಬೇಕು ನಮ್ಮ ತೋರಿಸಿ ಕ್ಲೀನಾಗಿ ಕವರ್ ಮಾಡಿ. ಮಾಡ್ತಾ ಇದ್ದಾರೆ ನೋಡು, ಕೊಡಮ್ಮ ಕೊಡಮ್ಮ. ಯಾರು ಇಲ್ವಾ ಬೆಂಕಿಪಟ್ಟಣ ಇರೋರು? ನಮ್ಮ ಪಾರ್ಟಿಲ್ ಇರೋದಿಲ್ಲ. ಯಾರೋ ತಡುತ್ತಾ ಇದ್ರು, ಬಿಡಿಸಿ ಬಿಟ್ಬಿಡ್ಬೇಕು. ವೆರಿ ಗುಡ್ ವೆರಿ ಗುಡ್ ಪಕ್ಕದಲ್ಲೂ ಯಾರು ಬಿಡಲ್ಲ. ಬಿಡೋಣ ನೀ ಕಾಲು ಬಿಡ್ತೀನಿ ಬಿಡೋಣ. ನೀವಂತೂ ಹೆಣ್ಮಕ್ಳು ಬಿಡ್ತಲ್ಲ, ನಿಮ್ಮ ಮನೆ ಗಂಡಸ್ರನ್ನ, ಅದಕ್ಕೆ ನಾವಾದ್ರೂ ಕಾಲು ಬಿಡೋಣ ಅಂತ. ಯಾರು ತಪ್ಪು ಮಾಡಲ್ಲ, ಕಣ್ಣಿಂದ ಎಲ್ಲರೂ ತಪ್ಪು ಮಾಡ್ತಾರೆ. ಅದು ಸ್ವಲ್ಪ ಜಾಗ ಬಿಡಿ ಅಕ್ಕ. ನಮ್ಮ ಎಲ್ಲ ಮರಂಗಲ್ಲಿ ವಿಶೇಷವಾಗಿ ಅಂಜಲಿ ಮೇಡಮ್, ಅವರೆಲ್ಲ ಸೇರಿ ಇಲ್ಲಿ ಹೆಣ್ಮಕ್ಳು, ಅವ್ರ ಜೊತೆಗೆ ಇಲ್ಲಿರೋ ವಿದ್ಯಾವಂತ ಗಂಡ್ಮಕ್ಳೆಲ್ಲ ಮೊದ್ಲಿಂಗಿತ್ತ ತಿಂಗಳಿಂದ ನೀವು ಸ್ವಲ್ಪ ಇಲ್ಲಿ ಓಡಾಡೋದು, ಬಾಯಿ ಮೂಗು ಮುಚ್ಕೊಂಡ್ರೆ ಓಡಾಡೋದು ಚೆನ್ನಾಗಿದೆಯಲ್ಲ, ಇದನ್ನ ಹೀಗೆ ಕಾಪಾಡ್ಕೊಳ್ಬೇಕು, ಇನ್ನೂ ಚೆನ್ನಾಗಿ ಮಾಡ್ಕೊಳ್ಬೇಕು. ಅಲ್ಲೆಲ್ಲ ಒಂದಷ್ಟು ಗಿಡಗಳಿಟ್ಟು ಇಲ್ಲೆಲ್ಲ ಇರುತ್ತಲ್ಲ, ಒಂದಷ್ಟು ಕುಂಡ ಗಿಂಡ ಇಟ್ಟು ಆ ಥರ ಗಿಡಗಳನ್ನೆಲ್ಲ ಇಲ್ಲಿ ಮುಂದೆ ಇಟ್ಟು ಈಗ ಇದ್ರ ಪಕ್ಕದಲ್ಲಿ ಚೆನ್ನಾಗಿ ನೋಡ್ಕೊಳ್ಬೇಕು. ನೀವು ಅಲ್ಲಿರೋ ತೆಗೆದು ಸೈಡಲ್ಲಿ ಇರಲಿ. ಆಗ್ಲಿನಾ? ಇದೆಲ್ಲ ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗ ಒಳ್ಳೆ ಪೇಂಟು ಇದೆಲ್ಲ ಆಗಲಿ, ಚೆನ್ನಾಗಾಗಲಿ, ಜೀವನ ಗೌರವ ಘನತೆಯಿಂದ ಬದುಕುವಂಥ ಒಂದು ವಾತಾವರಣ ನಿರ್ಮಾಣ ಆಗಲಿ ಅಂತ ಕೇಳ್ಕೊಳ್ತಾ ದೇವರಲ್ಲಿ ಎಲ್ರಿಗೂ ಒಳ್ಳೇದಾಗಿ. ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ಬೇಕು. ಬಡವರಿಗೆ ಮುಖ್ಯವಾಗಿ ಬಡವ್ರ ಶಕ್ತಿ ಬರಲಿ ಅಂತ ಕೇಳ್ಕೊಳ್ಳೋಣ. ಇಲ್ಲಿ ರಘುಪತಿ ಕೊಡ್ರಣ್ಣ, ಪಿಪಿ ಕೊಡ್ರಪ್ಪ. ಎಲ್ರ ಕೈಯಲ್ಲೂ ಸೀಟಿ ಓದಿಸಿ. ಬಾಯಲ್ಲಿ ಸೀಟಿ, ಕೈಯಲ್ಲಿ ಲಾಠಿ, ಕೂದಣ. ಈ ಥರದ್ದೆಲ್ಲ ಹಾರ ಹಾಕ್ಬಿಡ್ರ, ಹೇಳಿಲ್ವ ನಾವು? ನನಗೆ ಬೇಡ, ನಮ್ಮ ಅಧ್ಯಕ್ಷರಿಗೆ ಹಾಕಿ. ನಮಗೆ ಸಣ್ಣದೊಂದು 50 ರೂಪಾಯಿಂದ ಹಾರ ಹಾಕಿ. ಇಲ್ಲ ಇಲ್ಲ ಇಲ್ಲ, ನಾನು ಬೇಡ ಅಂತ ಹೇಳಿದ್ರೆ ಇಷ್ಟು ದೊಡ್ಡ ಹಾರಗಳು ಬೇಡ, ಸಣ್ಣ ಹಾಕಿ, ಸಣ್ಣದ ಹಾಕಿ. ಅದನ್ನ ನಮ್ಮ ಅಧ್ಯಕ್ಷರಿಗೆ ಹಾಕಿ ಕೊಡಮ್ಮ, ಸಣ್ಣದು ನಾನೇ ಹಾಕೊಂಡ್ಬಿಡ್ತೀನಿ. ಒಟ್ಟಿಗೆ ಇಳಿಸ್ಬಿಡೋಣ, ಇಲ್ಲಿ ಒಟ್ಟಿಗೆ ಇಟ್ಕೊಳ್ಳಿ. ಹಾಕಿ ಅವ್ರಿಗೆ ಹಾಕಿ. ಎಲ್ಲ 3 ಜನ ಒಟ್ಟಿಗೆ ಇಟ್ಕೊಳ್ಳಿ ಸರ್. ರಘು ಸರ್, KRS ಪಕ್ಷದ ಅಧ್ಯಕ್ಷ ದೀಪಕ್ ಸಿಎನ್ ಅವರಿಗೆ. ರಘು ಸರ್ ಒಟ್ಟಿಗೆ 3 ಜನ ಒಟ್ಟಿಗೆ ನಿಂತ್ಕೊಳ್ಳಿ. ಬೆಂಗಳೂರು KRS ಪಕ್ಷದ ಪ್ರಧಾನ ಕಾರ್ಯದರ್ಶಿ ರಘುಪತಿ ಭಟ್ಟರಿಗೆ, KRS ಪಕ್ಷದ ಅಧ್ಯಕ್ಷರಾದ ದೀಪಕ್ ಸಿಎನ್ ಅವರಿಗೆ. ಈ ಕಡೆ ಬರುತ್ತೇನಪ್ಪ, ಹಿಂಗ್ ಬಂದಣ್ಣ, ಹಿಂಗ್ ಬನ್ನಿ ಬೆಳೆ ಫೋಟೋ ಚೆನ್ನಾಗಿ ಬರೋ ಕಡೆ ಅವ್ರು ನಿಲ್ಲಿಸ್ಬೇಕು. ನೀವು ಫೋಟೋಗ್ರಾಫರ್ಸು ಸರಿ. ರಘುಪತಿ ಮುಂದಿನ ಕಾರ್ಯಕ್ರಮ ಈಗ ಇದು ಇವ್ರಿಗೆ
ನಡೀರಿ, ಪರವಾಗಿಲ್ಲ, ಆಯ್ತು, ಅದು ಪರವಾಗಿಲ್ಲ. ರೆಡಿ ಮಾಡಿ. ಈ ಸಂದರ್ಭದಲ್ಲಿ ನಮ್ಮನ್ನೆಲ್ಲ ಮತ್ತೆ ಸಾರ್ವಜನಿಕರನ್ನ ಉದ್ದೇಶಿಸಿ ರವಿಕೃಷ್ಣ ರೆಡ್ಡಿ ಅವರು ಎರಡು ಮಾತಾಡಬೇಕು ಅಂತ ಕೇಳ್ಕೊತೀನಿ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, KRS ಪಾರ್ಟಿಗೆ, ಲಂಚ ಮುಕ್ತ ಕರ್ನಾಟಕ, ಭ್ರಷ್ಟಾಚಾರ ಮುಕ್ತ ಕರ್ನಾಟಕ, ಬಸವಣ್ಣನ ಕಲ್ಯಾಣ ಕರ್ನಾಟಕ, ಕುವೆಂಪುರವರ ಸರ್ವೋದಯ ಕರ್ನಾಟಕ, ಭ್ರಷ್ಟರೇ, ನಾಡ ಪ್ರೇಮಿಗಳೇ, ಮುಂದಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, KRS ಪಾರ್ಟಿಗೆ. ಬಂಧುಗಳೇ, ಇದು EWS ಕ್ವಾರ್ಟರ್ಸ್ ಅಂತ ಬೆಂಗಳೂರಿನ ದಕ್ಷಿಣ ಭಾಗದಲ್ಲಿರುವಂತಹ ರಾಗಿಗುಡ್ಡ ದೇವಸ್ಥಾನದ ಹಿಂಭಾಗದಲ್ಲಿರುವಂತದ್ದು. ಏನ್ EWS ಅಂದ್ರೆ ಎಕನಾಮಿಕಲಿ ವೀಕರ್ ಸೆಕ್ಷನ್, ಅಂದ್ರೆ ಸಮಾಜದಲ್ಲಿರುವಂತಹ ಕಡು ಬಡವರಿಗೆ, ಆರ್ಥಿಕವಾಗಿ ಬಡವರಾಗಿರುವಂತವರಿಗೆ ಉಚಿತವಾಗಿ ಅಥವಾ ನಾಮಿನಲ್ ಆಗಿ ತಗೊಂಡ್ರೆ, ಮೊದಲೆಲ್ಲ ಉಚಿತವಾಗಿ ಸರ್ಕಾರ ಕಟ್ಕೊಟ್ಟಿರುವಂತಹ ಕ್ವಾರ್ಟರ್ಸ್ಗಳು. ಮೊದಲು ಇಲ್ಲೆಲ್ಲ ಸ್ಲಮ್ ಇತ್ತು ಅಲ್ವೇನಮ್ಮ, ಒಂದ್ 20-30 ವರ್ಷದಿಂದ ಸರ್ಕಾರಿ ಜಾಗದಲ್ಲಿ ರಾಜ್ಯದ ದೇಶದ ಬೇರೆ ಬೇರೆ ಭಾಗಗಳಿಂದ ಬಂದಿದ್ದಂತ ಬಡವರು ಇಲ್ಲಿ ಸ್ಲಮ್ ಅಲ್ಲಿ ಒಂದು ಗುಡಿಸಲು ಮಾಡ್ಕೊಂಡು ಅಥವಾ ಸಣ್ಣ ಅವ್ರಿಗೆ ಸ್ವಲ್ಪ ದುಡ್ಡು ಬಂದ್ರೆ ಒಂದು ಯಾವ್ದೋ ಒಂದು ಇಟ್ಕೆದು ಬರೀ ಸಣ್ಣ ಪುಟ್ಟದೊಂದು ಮನೆ ಮಾಡ್ಕೊಂಡು ಇದ್ದಂತ ಜಾಗದಲ್ಲಿ ಅಲ್ಲಿ ಇದ್ದದ್ದೆಲ್ಲ ತೆರವು ಮಾಡಿಸಿ ಸರ್ಕಾರ ಈ ಕ್ವಾರ್ಟರ್ಸ್ ಮಾಡಿ ಆ ಮೊದಲಲ್ಲಿ ಯಾರು ವಾಸ ಮಾಡ್ತಾ ಇದ್ರು ಅವ್ರಿಗೆ ಅಕ್ಕಪಕ್ಕದ ಸ್ಲಮ್ ಅವರಿಗೆ ಕಟ್ಕೊಟ್ಟಿರುವಂತಹ ಕ್ವಾರ್ಟರ್ಸ್ ಇದು. ಸುಮಾರು 1,000 ಮನೆಗಳಿದೆ. ಇಲ್ಲಿ 1,400, ಇಲ್ಲೇ ಬನಶಂಕರಿ ಹತ್ರ ಅಲ್ಲೊಂದು ಬಹುಶಃ 1,000 ಮನೆಗಳಿದೆ. ಅಲ್ಲಂತೂ ಒಂದು ಕಟ್ಟಡ ಹೆಚ್ಚು ಕಮ್ಮಿ 2 ಅಡಿ ವಾಲ್ ಇದೆ ಈಗಲೇ. ಇದು ಒಳಗಡೆ ಎಷ್ಟು ಕ್ವಾಲಿಟಿ ಇದೆಯೋ ಗೊತ್ತಿಲ್ಲ. ನಾವಂತೂ 2017-18ರಲ್ಲಿ ನಾನು ಇಲ್ಲಿ ಎಲೆಕ್ಷನ್ ನಿಂತಾಗ ಇಲ್ಲೆಲ್ಲ ಓಡಾಡುವಾಗ ಮಧ್ಯದ ರಸ್ತೆಗಳಲ್ಲಿ ಮನೆಗಳ ಕಕ್ಕಸ್ಸೆಲ್ಲ ರೋಡ್ ಮೇಲೆನೆ ಬರ್ತಾ ಇತ್ತು. ನಾವಲ್ಲೊಂದು ವಸ್ತಿ ಏನದು ರಾತ್ರಿ ವಾಸ್ತವ್ಯ ಮಾಡಿದ್ವಿ, ಗ್ರಾಮ ವಾಸ್ತವ್ಯ, ರಾತ್ರಿ ವಾಸ್ತವ್ಯ ಮಾಡಿದ್ವಿ. ಆವತ್ತೇನೆ ಇವರು ತೀರ್ ಹೋಗಿದ್ದು. ನಾವಿಲ್ಲಿದ್ದ ದಿವಸನೇ ವಿಜಯ್ ಕುಮಾರ್ ಅವ್ರ ಮಳೆ ಬಂತು. ಅವತ್ ಮಳೆ ಬರ್ತಿದ್ದಾಗ ಅಲ್ಲಿ MLA ಆಗಿದ್ದಂತ ವಿಜಯ್ ಕುಮಾರ್ ಅವ್ರು ತೀರ್ ಹೋಗಿದ್ರು. ಗೊತ್ತೇನಪ್ಪ, ನಾವು ಆ ಮೂಲೆಯಲ್ಲಿ ಅವತ್ತು ರಾತ್ರಿ ವಾಸ ಉಳಿದಿದ್ವಿ. ಅವತ್ತು ಎಲ್ಲ ಮಾತಾಡಿಸ್ಕೊಂಡು ಆವತ್ತಿನಿಂದ ನೋಡ್ತಾ ಇದೀವಿ. ಆಗ ಬಿಜೆಪಿ MLA ಇದ್ರು, ಕಾರ್ಪೊರೇಷನ್ ಇತ್ತು, ಕಾರ್ಪೊರೇಟರ್ಗಳಿದ್ರು, ಆಮೇಲೆ ಕಾಂಗ್ರೆಸ್ MLAಗಳು ಬಂದ್ರು, ಇವಾಗ ಮತ್ತೆ ಬಿಜೆಪಿ MLA ಇದ್ದಾರೆ. ಇಲ್ಲಿನ ತಾಳು ಹಸನಾಗ್ಲಿಲ್ಲ, ಇಲ್ಲಿನ ವ್ಯವಸ್ಥೆಗಳು ಸರಿ ಹೋಗ್ಲಿಲ್ಲ. ಆದ್ರೆ ಈಗ ಒಂದ್ 2-3 ವರ್ಷದಿಂದ ನಮ್ಮ ಪಕ್ಷದಲ್ಲಿ ನಿರಂತರವಾಗಿ ಸಕ್ರಿಯವಾಗಿ ಕೆಲಸ ಮಾಡ್ತಿರುವಂತ ಅಂಜಲಿ ಅವರು, ಇಲ್ಲಿರುವಂತ ಸೆಲ್ವಿ ಅವ್ರ ಜೊತೆಗೆಲ್ಲ ಸೇರ್ಕೊಂಡು ಒಂದಷ್ಟು ಹೋರಾಟಗಳನ್ನ ಮಾಡಿ, ವಿಶೇಷವಾಗಿ ನಮ್ಮ ರಘುಪತಿ ಭಟ್ಟರ ಮಾರ್ಗದರ್ಶನದಲ್ಲಿ ಸಾಕಷ್ಟು ಒಳ್ಳೆಯ ಕೆಲಸಗಳನ್ನ ಮಾಡಿಸಿದ್ದಾರೆ. ಇಲ್ಲಿ ಆಗ್ಲೇ ಫೋಟೋ ನೋಡ್ತಾ ಇದ್ದೆ, ಇಲ್ಲಿ ಜನ ಓಡಾಡೋದಿಕ್ಕಾಗ್ತಾ ಇರ್ಲಿಲ್ಲ. ಇಲ್ಲಿ ಯಾವ್ದು ಗೇಟ್ ಇರ್ಲಿಲ್ಲ, ಯಾವ್ದು ಕಾಂಪೌಂಡ್ ಇರ್ಲಿಲ್ಲ. ಇತ್ತನಮ್ಮ ಹೋಗಿ ಸ್ಲಮ್ ಬೋರ್ಡ್ ವ್ಯಾಪ್ತಿ ಬರುತ್ತೆ. ಇದು ಸ್ಲಮ್ ಬೋರ್ಡ್ ನ ಚೇರ್ಮನ್ ಅವರನ್ನು ಸರಿಯಾಗಿ ಕಾಮಗಾರಿಗೆ ಅನುಮೋದನೆ ಕೊಡ್ತಾ ಇರ್ಲಿಲ್ಲ. ನಿಮಗೆ ಸನ್ಮಾನ ಮಾಡ್ತೀವಿ ಅಂತ ನಮ್ಮವರು ರಘುಪತಿ ಆದಿಯಾಗಿ ಹೇಳಿದಾಗ ತಕ್ಷಣ ಮಾಡಿ ಈಗ ನೋಡಿ ಎಷ್ಟು ಚೆನ್ನಾಗಿ ರಸ್ತೆ ಆಗಿದೆ, ಇದು ಏನಾಗಿದೆ, ಫುಟ್ಪಾತ್ ಆಗಿದೆ. ಇದೆಲ್ಲ ಗ್ರಿಲ್ ಹಾಕಿ ಅಲ್ಲಿಂದ ಹಿಡಿದು ಇಲ್ಲಿಗೆ ತನಕ ಗ್ರಿಲ್ ಹಾಕಿದ್ದಾರೆ. ಚರಂಡಿ ಇಲ್ಲೆಲ್ಲ ಕಕ್ಕಸ್ಸು ಅಲ್ವೇ ನಮ್ಮ ಇಲ್ಲೇನಾ, ಇಲ್ಲೇ ಕಕ್ಕಸ್ಸು ಮೇಲೇನೆ ಬರ್ತಾ ಇತ್ತು. ಪೈಪ್ಗಳು ಹಾಕಿ ಇವಾಗ ಕ್ಲೀನ್ ಆಗಿ ಅಂಡರ್ ಗ್ರೌಂಡ್ ಸಿವೇಜ್ ಬಿಟ್ಟಿದ್ದಾರೆ. ಮನೆಗಳಿಗೆ ಗ್ರಿಲ್ ಹಾಕ್ತಾ ಇದ್ದಾರೆ. ಇದನ್ನ ಯಾವ ರಾಜಕಾರಣಿನೂ ಮಾಡಿಲ್ಲ. ಯಾರು ಮಾಡಿದ್ದು? ಅಂಜಲಿ ಮೇಡಮ್, KRS ಪಕ್ಷದ ಸೈನಿಕರು, ವಿಶೇಷವಾಗಿ ಅಂಜಲಿ, ರಘುಪತಿ ಭಟ್. ಇವರು ಜನ ಇಲ್ಲಿರುವಂತವ್ರು ಬಹುತೇಕ ಹಳಬರು. ಈ ತರ ವಯಸ್ಸಾಗಿರೋರಿಗೆ ವಿದ್ಯೆ ಇಲ್ಲ, ಅವ್ರ ಅಕ್ಷರಾಭ್ಯಾಸ ಇಲ್ಲ. ಅವ್ರು ಎಲ್ಲೆಲ್ಲೋ ಪಾಪ ಎಲ್ಲೆಲ್ಲಿಂದನೋ ಬಂದಿದ್ರು. ಅವಾಗ ಶಾಲೆಗಳಿರ್ಲಿಲ್ಲ, ಕೂಲಿ ಮಾಡ್ಕೊಂಡು ಈಗ ಬೆಳಿಗ್ಗೆ ಇಲ್ಲೆಲ್ಲ ಕಸ ಎತ್ತಾ ಇದ್ರಲ್ವಾ, ಆ ತರದ ಕಸ ಎತ್ಕೊಂಡು ಯಾವ್ದಾದ್ರು ಏನೋ ಒಟ್ಟಿನಲ್ಲಿ ಬೆಂಗಳೂರು ಪೌರ ಕಾರ್ಮಿಕರಾಗಿ ಕೆಲಸ ಮಾಡ್ತಿದ್ದಂತವ್ರು. ಇವತ್ತು ಅವ್ರ ಮಕ್ಕಳು ಒಳ್ಳೆ ವಿದ್ಯಾವಂತರಾಗಿದ್ದಾರೆ. ನಮ್ಮ ಅಂಜಲಿ ಅವ್ರ ಮಕ್ಕಳೇ, 2 ಮಕ್ಕಳಲ್ವಾ, ಒಬ್ರು MBA, ಒಬ್ರು ಇಂಜಿನಿಯರ್. ಚಪ್ಪಾಳೆ ಹೊಡಿರಪ್ಪ. ಇಂತಹ ಮನೆಗಳಲ್ಲಿ ಇಟ್ಕೊಂಡೆ ಅವ್ರ ಮಕ್ಕಳನ್ನ ಚೆನ್ನಾಗಿ ಓದ್ತಿದ್ದಾರೆ. ಇವತ್ತಿನ ತಲೆಮಾರಿನವರು, ಇವತ್ತೇನು ವಿದ್ಯಾವಂತರಾಗಿರುವಂತವ್ರು, ಅವರು ತಮ್ಮ ತಾಯಿ ತಂದೆಯರು ಪಟ್ಟ ಕಷ್ಟವನ್ನ ನೋಡಿ ಅವ್ರು ಮಾಡ್ತಾ ಇದ್ದ ತಪ್ಪುಗಳೇನಾದ್ರು ಇದ್ರೆ ಅದನ್ನ ತಿದ್ದುಕೊಂಡು ಅವ್ರು ಇವತ್ತು ಮುಂದುವರಿಬೇಕು. ನೀವು ಅಂಜಲಿ ಅಂತ ಹಿರಿಯರೇ ಬಂದು ಇಲ್ಲಿ ಹೋರಾಟ ಮಾಡಿ ದರ್ಸ್ಕೊಂಡಿದ್ದಾರೆ ಅಂದ್ರೆ ಇಲ್ಲಿರುವಂತಹ ವಿದ್ಯಾವಂತ ಯುವಕರು ಹುಷಾರಾಗಬೇಕು. ಏನಮ್ಮ, ಯಾವುದೇ ದುರಭ್ಯಾಸ ದುಶ್ಚಟ ಇಟ್ಕೊಳ್ಬಾರ್ದು, ಪುಂಡ್ರು ಪೋಖ್ರಿಗಳ ಜೊತೆ ಹೋಗ್ಬಾರ್ದು, ಕಷ್ಟಪಟ್ಟು ಓದ್ಬೇಕು, ನ್ಯಾಯವಾಗಿ ಸಂಪಾದನೆ ಮಾಡುವಂತ ಒಂದು ಉದ್ಯೋಗ ಹುಡ್ಕೊಳ್ಬೇಕು. ಬೆಂಗಳೂರಿಗೆ ಇವತ್ತು ಪ್ರತಿ ದಿವಸ ಏನಿಲ್ಲ ಅಂದ್ರೆ 20,000ದಿಂದ 50,000 ಜನ ಪ್ರತಿ ದಿವಸ ಬೆಂಗಳೂರಿಗೆ ಹೊರ ರಾಜ್ಯಗಳಿಂದ ಬರ್ತಾ ಇದೆ. ಪ್ರತಿ ದಿವಸ ಅವ್ರಿಗೆ ಕೆಲಸ ಸಿಗುತ್ತೆ, ಇಲ್ಲೇ ಹುಟ್ಟು ಬೆಳೆದಿರೋ ಕೆಲಸ ಸಿಗಲ್ವಾ? ಸಿಗುತ್ತೆ. ನಾವು ಹೋಗ್ಬೇಕು, ಮನಸ್ಸು ಮಾಡಬೇಕು. ಏನ್ ಮಾಡ್ತಾರೆ, ಬೆಂಗಳೂರಲ್ಲಿರುವಂತ ಇಂಥ ಏರಿಯಾಗಳಲ್ಲಿರೋ ಮಕ್ಕಳು ಬಹಳ ಬೇಗ ಅಪಾಪೋಲಿ ಬೀಳ್ತಾರೆ. ಸರಿಯಾಗಿ SSLC ಮುಗಿಸ್ಕೊಳ್ಳಲ್ಲ. ಇವತ್ತು ಎಲ್ಲಾದ್ರೂ ಹೋಗಿ ಕೆಲ್ಸಕ್ಕೆ ಹೋಗ್ಬೇಕು ಅಂದ್ರೆ, ಒಂದ್ ಮಾಲ್ ಕೆಲಸ ಮಾಡ್ಬೇಕು ಅಂದ್ರೆ ಏನಪ್ಪ ಓದಿದ್ಯಾ ಅಂತಾರೆ.
ಹಾಗಾಗಿ ಮಕ್ಕಳನ್ನ ಚೆನ್ನಾಗಿ ಓದಿಸ್ಬೇಕು, ಪೋಲಿಗಳ ಜೊತೆ ಹೋಗೋದಕ್ಕೆ ಅವಕಾಶ ಕೊಡಬಾರ್ದು. ತಾಯಿ ತಂದೆ 10 ಕರೆದಾದ್ರೂ ಅವ್ರನ್ನ ಒಳಗಡೆ ಇಟ್ಕೊಳ್ಬೇಕು, ಒಳ್ಳೆ ದಾರಿಲಿ ನಡೆಸಬೇಕು ಅಂತ ಒಂದು ಕೆಲಸಕ್ಕೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ನಿಮ್ಗೆಲ್ಲ ಬೆಂಬಲ ಕೊಡುತ್ತೆ. ನಾನು ಈ ಸಂದರ್ಭದಲ್ಲಿ ನಿಮಗೆ ಇದೆಲ್ಲ ಯಾಕಾಗಿದೆ, ಜನರ ತೆರಿಗೆ ದುಡ್ಡು ಇದು ಯಾರೊಬ್ಬರ ಮನೆಯನ್ನು ಕೊಡ್ತಾ ಇಲ್ಲ. ನೀವು ತಗೊಳ್ಳೋ ಫೋನ್ ಅಲ್ಲಿ ಈ ಕಾರ್ಗೆ 6.5 ಲಕ್ಷ ಸರ್ಕಾರಕ್ಕೆ ಹೆಚ್ಚು ಕಮ್ಮಿ 70,000 80,000 ನಾವು ಟ್ಯಾಕ್ಸ್ ಕಟ್ಟಿದ್ವಿ. ಅಂತದ್ರಲ್ಲೆಲ್ಲ ಕೂಡಿಟ್ಕೊಂಡು ದುಡ್ಡಿರೋರಿಗೆ ಏರ್ಪೋರ್ಟ್ ಮಾಡ್ತಾರೆ, ಬಡವರಿಗೆ ಒಂದ್ ಮನೆ ಕಟ್ಟೋದಕ್ಕೆ ವ್ಯವಸ್ಥೆ ಮಾಡ್ತಾರೆ. ಇದರಿಂದಾನೇ ಆಗೋದು, ನಾವು ಕಟ್ಟೋ ಟ್ಯಾಕ್ಸ್ ಅಲ್ಲದಾಗೋದು. ಶ್ರೀಮಂತರಿಗೆ ಮನೆಗಳಿದೆ, ಬಂಗ್ಲೆಗಳಿದೆ, ಅವ್ರಿಗೆ ಏರ್ಪೋರ್ಟ್ ಬೇಕು, ಅದಕ್ಕೆ 10,000 ಕೋಟಿ ಬೇಕು. ಇದಕ್ಕೆ 100 ಕೋಟಿ ಸಾಕು ಇಷ್ಟು ಮನೆ ಮಾಡೋದಕ್ಕೆ. ಹಾಗಾಗಿ ಸರ್ಕಾರ ಇದನ್ನ ಬಡವರ ಏಳಿಗೆಗಾಗಿನೂ ಮಾಡಬೇಕಾಗುತ್ತೆ. ಯಾರು ಬಿಟ್ಟಿ ಕೊಡ್ತಾ ಇಲ್ಲ. ಅದು ಸರಿಯಾಗಿರೋ ಹಾಗೆ ಕಳಪೆ ಕಾಮಗಾರಿ ಆಗದೆ ಒಳ್ಳೆ ಕ್ವಾಲಿಟಿ ಕೆಲಸ ಆಗಿರೋ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ದಿರುತ್ತೆ. ಇವಾಗಲೂ ಅಷ್ಟೇ ಯಾರು ಮಾಡ್ತಿದಾರೋ ಅವ್ರಿಗೆ ನೀವು ಅವ್ರದ್ದೇನು ಯಾವನಿಗೂ ಕಮಿಷನ್ ಕೊಡದೆ ಸರಿಯಾಗಿ ಕ್ವಾಲಿಟಿ ಕೆಲಸ ಮಾಡಪ್ಪ ಅಂತ ಕೇಳ್ಕೊಳ್ಬೇಕು. ಅಂಜಲಿ ನೀವು ಅದನ್ನ ಅವ್ರಿಗೆ ಹೇಳ್ಬೇಕು. ಏನಾದ್ರೂ ಕಳಪೆ ಕಾಮಗಾರಿ ಆಗಿದೆ ಅಂದ್ರೆ ತಕ್ಷಣ ನಿಲ್ಲಿಸಿ ಪೊಲೀಸ್ ಕೇಸ್ ಹಾಕ್ಸ್ಬೇಕು. ಅದನ್ನ ಮಾಡಿ ಅಂತ ಕೇಳ್ಕೊಳ್ತಾ ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಸೈನಿಕರು ಬಹಳ ಚೆನ್ನಾಗಿ ಈ ಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅಂಜಲಿ ಇಂಥ ಒಂದು ನಮ್ಮಲ್ಲೇ ಹುಟ್ಟಿ ಬೆಳೆದಂತ ಇಲ್ಲೇ ಸಂಸಾರ ಕಟ್ಕೊಂಡು ಮಕ್ಕಳನ್ನ ಓದಿಸಿ ಇವತ್ತಿಬ್ರು ಮಕ್ಕಳನ್ನ ಒಳ್ಳೆ ವಿದ್ಯಾವಂತರನ್ನಾಗಿ ಮಾಡಿದ್ದಾರೆ. ಇವರು ಅಂಜಲಿ ಅಂತ ಅವರು ನಮ್ಮ ಬೆಂಗಳೂರಿನಲ್ಲಿರುವಂತಹ ಬೇರೆ ಬೇರೆ ಭಾಗಗಳಲ್ಲಿರುವಂತಹ ಇಂಥ EWS ಕ್ವಾರ್ಟರ್ಸ್ ಗಳಲ್ಲಿ ವಾಸ ಮಾಡ್ತಿರುವಂತವ್ರಿಗೆ ಪ್ರೇರಣೆ ಆಗ್ಬೇಕೋ ಬೇಡವೋ? ಇವರಂತವ್ರು ಹೋಗಿ ನಿಮ್ಮ ಪ್ರತಿನಿಧಿ ಆಗ್ಬೇಕು, ಕಾರ್ಪೊರೇಟರ್ ಆಗ್ಬೇಕು. ಇವರಂತವ್ರು ಇನ್ಯಾವನ ಎಲೆಕ್ಷನ್ ಟೈಮಲ್ಲಿ ಬಂದು ಬರಮ್ಮ ನಿಮ್ಗೊಂದು ಕುಕ್ಕರ್ ಕೊಡ್ತೀನಿ, ಸೀರೆ ಕೊಡ್ತೀನಿ, ಯಾವ ಅಯೋಗ್ಯರು ಕೊಟ್ರಲ್ಲ ಹೋದ ವರ್ಷ 2018ರಲ್ಲಿ ಸೀರೆ ಹಂಚ್ತಾ ಇದ್ರು. 300 ರೂಪಾಯಿ 200 ರೂಪಾಯಿ ಸೀರೆ, ಅದು ಕಿತ್ತೋಗಿರೋ ಸೀರೆ. ಸೂರತ್ನಿಂದ 150-200 ರೂಪಾಯಿ ತರಿಸಿ ನಿಮ್ಗೆ 1000 ರೂಪಾಯಿ ಸೀರೆ ಅಂತ ಕೊಡ್ತಾರೆ. ಅದ್ಯಾವ್ದೋ ಕಿತ್ತೋಗಿರೋ ಕುಕ್ಕರ್ 500-600 ರೂಪಾಯಿ ಸಿಗುತ್ತೆ. 2000 ರೂಪಾಯಿ ಕುಕ್ಕರ್ ಅಂತ ಕೊಡ್ತಾರೆ. ಅದು ಕಲ್ಲಿಗೆ ಇಟ್ಕೊಂಡು ತಗೊಂಡ್ರೆ ನಿಮ್ ಬಾಳು ಬೀದಿ ಬಾಳೆ ಆಗುತ್ತೆ. ಅದಕ್ಕೆ ನಿಮ್ಗೆ ಶಕ್ತಿ ಧೈರ್ಯ ಕೊಡುವಂತ ಕೆಲಸವನ್ನ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಮಾಡ್ತಾ ಇದೆ. ಯಾವನಾರು ಲೋಫರು ಲುಚ್ಚ ಅಲ್ಕ ನೆಕ್ಸ್ಟ್ ಟೈಮ್ ಇನ್ಯಾವನ ಮಾತು ಕೇಳ್ಕೊಳೋದು ಯಾರು ಹೇಳ್ತಾ ಇದ್ರಲ್ಲ, ಬಾಯ ಬಿಡ್ತಾ ಇಲ್ಲ. ನೀವು ಒಬ್ಬೊಬ್ನು 10 ಮನೆ ಆಕ್ರಮಿಸ್ಕೊಂಡಿದ್ದಾನೆ ಅಂತ ಹೇಳ್ತೀರಾ. ಯಾವನಂತ ಹೇಳ್ಬೇಕು, ಆವಾಗ ನಿಮ್ಗೂ ಅದು ಹಕ್ಕುಪತ್ರ ಕೊಡ್ಸೋದಿಕ್ಕಾಗುತ್ತೆ. ಧೈರ್ಯ ಮಾಡ್ರಿ. ಯಾರು ಇದೇನು ಮೊದಲು ಗುಂಡಾಗಿರಿ ಪೊಲೀಸರು ನೋಡಿ ಜೋರಾಗಿದ್ದಾರೆ ನಮ್ಮ ಪೊಲೀಸರು. ಯಾರು ಗುಂಡಾಗಿರಿ ಮಾಡಿದ್ರೆ ಅವ್ರಿಗೆ ಹೇಳಿ 112 ಕಾಲ್ ಮಾಡಿ ಅಲ್ವಾ ಸೈಯದ್ ಅವ್ರೆ, 112 ಕಾಲ್ ಮಾಡಿ. ಅವ್ನು ಯಾವನ್ ಬದ್ಮಾಶ್ ಬಂದು ನಿಮ್ಗೆ ರೌಡಿಸಮ್ ಮಾಡ್ತಾನೋ ನಾವು ನೋಡ್ತೀವಿ. ಹಾಗಾಗಿ ಧೈರ್ಯದಿಂದ ಬದುಕಿ. ನಿಮ್ಗೆ ಮುಂದಿನ ಸಲ ಎಲೆಕ್ಷನ್ ಕೈ ಬೀಳ್ತಿ ಕಾಲ ಬೀಳ್ತಿರೋ ಗಂಡಸರು ಅಷ್ಟೇ. ಹಣ ಏನಾದ್ರು ದುರಭ್ಯಾಸ ದುಶ್ಚಟಗಳು ಕುಡಿಯೋದಿದ್ರೆ ಬೀಡಿ ಸಿಗರೇಟ್ ಬಿಡ್ರಯ್ಯ. ಹಾಲು ಕುಡಿದ ಮಕ್ಳೇ ಬದುಕಲ್ಲ, ವಿಷ ಕುಡಿದ ಮಕ್ಳು ಬದುಕ್ತಾರೆ ಏನ್ರಪ್ಪ? ಬಿಡ್ರಪ್ಪ, ಬೀಡಿ ಸಿಗರೇಟ್ ತಂಬಾಕೆಲ್ಲ ಬಿಡಿ, ಹೆಂಡ ಕುಡಿಯೋದು ಬಿಡಿ, ಧೈರ್ಯವಾಗಿ ಬದುಕೋಣ. ನೀನ್ ನೋಡಿ ಕಣ್ಣು ಕೆಂಪು ಮಾಡ್ಕೊಂಡಿದ್ಯಾ, ರಾತ್ರಿ ಕುಡಿದಿರೋದು ಇನ್ನೂ ಇಳಿದಿಲ್ಲ. ನೀನ್ ನೋಡಿದ ತಕ್ಷಣ ಪೊಲೀಸರಿಗೆ ಏನನ್ಸುತ್ತೆ ಗೊತ್ತಾ, ಅಲ್ಲೆಲ್ಲೋ ಕಳ್ತನ ಆಯ್ತು, ಇವ್ನು ತಗೊಂಡೋಗಿ ಫಿಟ್ ಮಾಡೋಣ ಅನ್ಸುತ್ತೆ. ಹ್ಞೂನ್ರಪ್ಪ, ಅರ್ಧಕ್ಕರ್ಧ ಇವತ್ತು ಫಿಟ್ಟೆ ಮಾಡ್ತಾ ಇರೋದು ಪೊಲೀಸರು. ಕಳ್ಳರನ್ನೇನು ಹಿಡಿತಾ ಇಲ್ಲ ಅವರು. ಯಾರಿಗೋ ಮೇಲ್ನವ್ರು ತೋರಿಸ್ಬೇಕಲ್ಲ, ಇಂಥ ಸ್ಲಮ್ಮಲ್ಲಿ ಬರ್ತಾರೆ, ಇಲ್ಲಿ ಎತ್ತಾಕೊಂಡು ಹೋಗ್ಬಿಡ್ತಾರೆ. ನಿಮ್ ಮಕ್ಕಳು ಪೊಲೀಸ್ ಸ್ಟೇಷನ್ ಮುಂದೆ, ನಾನಲ್ಲಿ ಕೋರಮಂಗಲ ಪೊಲೀಸ್ ಸ್ಟೇಷನ್ ಪಕ್ಕದಲ್ಲಿ ನಮ್ಮ ಮನೆ ಇರೋದು, ಯಾವುದೇ ಪೊಲೀಸ್ ಸ್ಟೇಷನ್ ಮುಂದೆ ನೋಡಿ ನಿಮ್ಮಂತ ಹೆಣ್ಮಕ್ಳೇ ಕಾಣಿಸ್ತಾರೆ. ಯಾಕೆ? ನಿಮ್ಮ ಅಣ್ಣನೋ ತಮ್ಮನೋ ಮಗನೋ ಅಲ್ಲಿ ಪೊಲೀಸ್ ಸ್ಟೇಷನ್ ಒಳಗಡೆ ಕೂರ್ಸ್ಕೊಂಡಿದ್ದಾರೆ ಅವ್ರು. ಯಾಕೆ? ಬೇರೆ ಯಾರು ಕ್ರಿಮಿನಲ್ಗಳಿಲ್ವಾ? ನಿಮ್ಮ ಮಕ್ಕಳು ಮಾತ್ರ ಕ್ರಿಮಿನಲ್ಗಳ ಕಳ್ರ? ಯೋಚನೆ ಮಾಡಿ. ಮುಂದಕ್ಕೆ ಎಲೆಕ್ಷನ್ ನಲ್ಲಿ ಹಲ್ಕಾಗಳಿಗೆ ಲುಚ್ಚಗಳಿಗೆ ಓಟ್ ಹಾಕೋದನ್ನ ನಿಲ್ಲಿಸಿ. ಹಣ ಹಂಚೋನು ಅಪರಾಧಿ, ಕ್ರಿಮಿನಲ್ ಅವನು. ಹೆಂಡ ಕುಡಿಸಿ ಓಟ್ ತಗೊಳ್ತಾನಲ್ಲ, ಬಿರಿಯಾನಿ ತಿನ್ನಿಸಿ, ಸೀರೆ ಹಂಚಿ, ಕುಕ್ಕರ್ ಹಂಚಿ, ಅವರು ದೇಶ ದ್ರೋಹಿಗಳು, ಸಮಾಜಘಾತಕ ಶಕ್ತಿಗಳು. ಅವರು ಕಳ್ಳರು, ಕದೀಬ್ರು, ಜೈಲಲ್ಲಿರ್ಬೇಕಾದವರು. ನೆಕ್ಸ್ಟ್ ಟೈಮ್ ಈ ಸಲಕ್ಕೆ ಯಾವನಾದ್ರು ಬಂದ್ರೆ ಕಾಲಲ್ಲಿರೋ ಚಪ್ಪಲಿ, ಕೈಯಲ್ಲಿ ಪೊರಕೆ ಹಿಡ್ಕೊಳ್ಳಿ. ಅದಕ್ಕೆ ಮೊದಲು ಏನು, ಬಾಯಲ್ಲಿ ಸೀಟಿ, ಚೀಟಿ. ನಾವೊಂದ್ಸಲ ಇಲ್ಲೇ ಯಾವ್ದಾದ್ರು ನರಿ ಬಂಡೆನಾ ರಘುಪತಿ ನಕಲ್ ಬಂಡೆ ಇದೆಯಲ್ಲ ವಿಜಯನಗರ ಫೋರ್ಟ್ ಬ್ಲಾಕ್ ಕಾಂಪ್ಲೆಕ್ಸ್ ಹತ್ರ, ಎಲೆಕ್ಷನ್ ಹಿಂದಿನ ದಿವಸ ನಾವೆಲ್ಲ ಹೋದ್ವಿ. ಅಲ್ಲಿ ಮಾಜಿ ಕಾರ್ಪೊರೇಟ್ರು ಅವ್ನ್ ಜನ ಕಟ್ಕೊಂಡ್ ಬಂದ್ಬಿಟ್ಟಿದ್ದಾನೆ, ಎಲ್ಲ ಹಂಚ್ತಾ ಇದಾರೆ ಅಂತ ಗೊತ್ತಾಯ್ತು. ನಾವು ಹೋದ್ರೆ ದಡ ಅಂತ ಓಡ್ತಾರೆ ಮನೆಗಳಿಗೆಲ್ಲ, ದಬ ಅಂತ ರಾತ್ರಿ 12 ಗಂಟೆ 1 ಗಂಟೆಯಲ್ಲಿ ಅವ್ನ ಕಾರ್ಪೊರೇಟರ್ ಬಂದ, ಮಾಜಿ ಕಾರ್ಪೊರೇಟರ್. ಅವ್ನು ನಮ್ಮ ನೋಡಿ ಗಡಗಡ ನಡುತ್ತಾ ಇದ್ದಾನೆ. ನಾವು ಅವನ ಹತ್ರ ಅವ್ನು ಹಿಡಿದಿದ್ರೆ ಲಕ್ಷಾಂತರ ರೂಪಾಯಿ ದುಡ್ಡು ಸಿಗ್ತಾ ಇತ್ತು ಅವತ್ತು. ಹಾಗೆ ಬಂದು ಇವರೆಲ್ಲ ನಿಮ್ಮಂತವ್ರಿಗೆಲ್ಲ ಹಣ ಕೊಟ್ಟು ಓಟ್ ಹಾಕ್ಸ್ಕೊಂಡು ಇಲ್ಲಿ ತನಕ ಅವ್ರ ಯೋಗ್ಯತೆಗೆ ಒಂದು ರಸ್ತೆ ಮಾಡಕ್ ಆಗಿರ್ಲಿಲ್ಲ, ಒಂದು ಇದ್ ಮಾಡಕ್. ಇವಾಗ ಎಷ್ಟು ಚೆನ್ನಾಗಿದೆಯಮ್ಮ? ಚೆನ್ನಾಗಿದೆಯಾ ಇಲ್ವಾ? ಯಾರ ಮನುಷ್ಯರು ವಾಸ ಮಾಡೋ ತರ ಕನಿಸ್ತಾ ಇದೆಯಾ ಇಲ್ವಾ? ಮೊದ್ಲೆಲ್ಲ ಹಂಗ ಅನ್ನಿಸ್ತಾ ಇರ್ಲಿಲ್ಲ. ಮನುಷ್ಯರಲ್ಲ ಇವ್ರು, ಬಡವರು, ಇವ್ರ ಮನುಷ್ಯರೆಲ್ಲ. ದುಡ್ಡು ಬಿಸಾಕಿದ್ರೆ, ಸಾರಾಯಿ ಪ್ಯಾಕೆಟ್ ಕೊಟ್ರೆ, ಬಿರಿಯಾನಿ ತಿನ್ನಿಸಿದ್ರೆ ಇವ್ರು ಓಟ್ ಹಾಕ್ತಾರೆ ಅನ್ನೋ ಭಾವನೆ ಇತ್ತು. ಇವತ್ತು ಅವ್ರು ಬಂದು ನಿಮ್ಮನ್ನ ಮಾತಾಡ್ಸೋದಕ್ಕಾಗುತ್ತಾ?
ನಿಮ್ಗೂ ಗೌರವ ಕೊಟ್ಟು ಓಟ್ ಕೇಳುವಂತ ಸ್ಥಿತಿಗೆ ಇವತ್ತು ನಾವು ತಂದಿದ್ದೀವಿ KRS ಪಕ್ಷದವರು. ಅದನ್ನ ಸದ್ಬಳಕೆ ಮಾಡ್ಕೊಳ್ಳಿ, ಧೈರ್ಯವಾಗಿ ಬದುಕಿ. ಇವತ್ತು ಕಷ್ಟಪಟ್ಟು ದುಡಿಯೋರಿಗೆ ಬೆಂಗಳೂರಲ್ಲಿ ಕೆಲಸ ಇದೆ, ಬೇರೆ ಬೇರೆ ಯಾವ್ಯಾವ್ದೋ ರಾಜ್ಯಗಳಿಂದ ಬಂದಿರುವಂತವರಿಗೆ ಕೆಲಸ ಕೊಡೋದ್ರ ಬದಲಿಗೆ ನಮ್ಮವರೇ ಒಳ್ಳೊಳ್ಳೆ ಕೆಲಸ ಇಟ್ಕೊಂಡು ಮಾಡಿ ಅಂತ ಕೇಳ್ಕೊಳ್ತಾ ಮತ್ತೊಮ್ಮೆ KRS ಪಕ್ಷದ ವೀರ ಸೇನಾನಿ ಅಂಜಲಿ ಅವರಿಗೆ, ಹಾಗೆ ನಮ್ಮ ಸೆಲ್ವಿ ಅವರಿಗೆ, ಗಣಪತಿ ಭಟ್ಟರಿಗೆ, ಧನಂಜಯ್ ನಿನ್ಗೂ ನಾನು ಮಾಡಿದಾನಲ್ವ ರಘುಪತಿ. ಬೆಂಗಳೂರು ದಕ್ಷಿಣ ಜಿಲ್ಲೆ ಸಂಘಟನಾ ಜಿಲ್ಲೆಯ KRS ಪಕ್ಷದ ಅಧ್ಯಕ್ಷ ಧನಂಜಯ್ ಅವರಿಗೆ, KRS ಪಕ್ಷದ ಅಧ್ಯಕ್ಷರಾದ ದೀಪಕ್ ಸೇನ್ ಅವರಿಗೆ ಒಳ್ಳೆಯದಾಗಿ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, KRS ಪಾರ್ಟಿಗೆ ರಘು ಸರ್ ಸರಿ ಮೇಡಮ್ ಹಾಕ್ಬಿಡಿ ರಘು ಸರ್ಗೆ. ಇವತ್ತೆಲ್ಲ ನಾವು ಕೊಡೋದಕ್ಕೆ ನಾವು ಬಂದಿಲ್ಲ, ನಮ್ಗೊಂದು ಶಕ್ತಿ ಕೊಡಿ. KRS ಪಕ್ಷದ ಕಾರ್ಯಾಧ್ಯಕ್ಷರಾಗಿರುವಂತಹ ರಘು ಜಾನ್ಗಿರಿ ಅವರು ಕೂಡ ಆಗಮಿಸಿದ್ದಾರೆ. ಅವ್ರಿಗೂ ಸ್ವಾಗತ ಕೊಡ್ತಾ ಇದ್ದೀವಿ. ಜಿಲ್ಲಾಧ್ಯಕ್ಷರಾದ ಧನಂಜಯ್ ಅವರಿಗೆ ಮಾಲಾರ್ಪಣೆ ಮೂಲಕ ಸ್ವಾಗತ ಕೋರಬೇಕು ಅಂತ ಕೇಳ್ಕೊತೀನಿ. KRS ಪಕ್ಷದ ಕಾರ್ಯಾಧ್ಯಕ್ಷರಾದ ರಘು ಜಾನ್ಗಿರಿ ಅವರಿಗೆ ಇವತ್ತು ಯಾವತ್ತಾದ್ರೂ ಕೇಳ್ಬೋದು. ಇವಾಗ ನಾವು ಮನೆ ಬಂದಿಲ್ಲ ಅಂತ ಅಂಜಲಿ ಮೇಡಮ್ ಮನೆ ಇದೆ ಅಂತಲ್ಲ, ಅವ್ನು ಯಾರು ಅಂತ ಹೇಳಿ ಕೊಡಿಸ್ತೀವಿ. ಸರ್ ರಘು ಸರ್ ಖಾಲಿ ಇದೆಯಲ್ಲ, ಖಾಲಿ ಇದೆಯಾ? ಅಂಜಲಿ ಮೇಡಮ್ ಒಂದು ಮನೆ ಖಾಲಿ ಅದೇ ಲಾಕ್ ಮಾಡ್ಕೊಂಡಿದ್ರೆ ಯಾಕಿದ್ದಾರೆ ರಘುಪತಿ ಮೇಡಮ್? ಅಂಜಲಿ ಮೇಡಮ್ ಮನೆ ಖಾಲಿ ಇದೆ ಅಂತ ಹೇಳ್ತಾರೆ, ಅದೆಲ್ಲ ಲಿಸ್ಟ್ ಮಾಡ್ಕೊಳ್ಳಿ. ಅವ್ರಿಗೆ ಒಂದು ಕೇಳಿಸ್ಕೊಡ್ರಿ, ಒಂದ್ ನಿಮಿಷ ಮೇಡಮ್ಗೆ ಹಾಕೋಣ ಇದು. ಈಗ ಮನೆಗಳು ಖಾಲಿ ಇದೆಯಂತೆ, ಮನೆ ಖಾಲಿ ಇರೋದಕ್ಕೆಲ್ಲ ಕಟ್ಟಿರೋದಿಲ್ಲ. ಅವ್ನು ಯಾವದೇ ಇರ್ಲಿ, ಅವ್ರು ಬಡವರಾಗಿದ್ರು ಅಷ್ಟೇ, ಅವ್ರಂತೂ ಬಡವರಾಗಿರೋರು ಈ ಮನೆ ಖಾಲಿ ಇಟ್ಕೊಂಡಿರೋದಿಲ್ಲ. ಇಟ್ಕೊಂಡಿರ್ತಾರೆ ನಮ್ಮ ಯಾವನ ಇಲ್ಲಿರೋ ಯಾವನ ಮೊದಲು ದಾದಾ ಇದ್ನಲ್ಲ ಅವ್ನು ಇಟ್ಕೊಂಡಿರ್ತಾನೆ. ಹಾಗಾಗಿ ಅದು ಯಾವ ಮನೆ ಖಾಲಿ ಇದೆ ಅಂತ ಒಂದು ಲಿಸ್ಟ್ ಮಾಡ್ಕೊಡ್ರಮ್ಮ, ನೀವು ಲಿಸ್ಟ್ ಮಾಡ್ಕೊಂಡು ಕೊಡಿ. ಈ ಮನೆಗಳಿಗೆ ಇನ್ನೊಂದು ತಿಂಗಳಲ್ಲಿ ಅದನ್ನು ಅಲಾಟ್ ಮಾಡಿ ಆ ಮನೆಗಳಿಗೆ ಬಡವರು, ಅಲ್ಲಿರುವಂತ ಬಡವರು ಆ ಮನೆಗಳಲ್ಲಿ ವಾಸ ಮಾಡೋದಕ್ಕೆ ಅವಕಾಶ ಕೊಡ್ಲಿಲ್ಲ ಅಂದ್ರೆ ನಾವೇ ನುಗ್ಗಿ ಬಾಗಿಲು ಹೊಡಿತೀವಿ ಅಂತ ಒಂದು ಕಂಪ್ಲೇಂಟ್ ಈಗ ಮಾಡಕ್ಕೆ. ಈಗ ಕೇಳಿಸ್ಕೊಳಮ್ಮ, ಏನಮ್ಮ ಹೆಸರು? ಮುರುಗಮ್ಮ. ಇವತ್ತೇ ಮಾಡೋದಕ್ಕೆ ನಾವು ಅಧಿಕಾರಿಗಳಿಗೆ ಅವಕಾಶ ಕೊಡೋದು, ಅವ್ರು ಮಾಡಿಲ್ಲ ಅಂದ್ರೆ ಮಾಡೋದು. ಆವಾಗ ಅದಕ್ಕೆ ಒಂದು ತಿಂಗಳ ಅವಕಾಶ ಕೊಡಿ. ರಾಮನವಮಿ ತನಕ ಅವಕಾಶ ಕೊಡಿ. ರಾಮನವಮಿ ದಿವಸ ಇಲ್ಲ ಅವತ್ತು ಇರ್ತೀವಲ್ಲ, ಆವತ್ತೇ ಬಂದು ಆ ಮನೆಗಳು ಓಪನ್ ಮಾಡೋದು. ಲೆಟರ್ ಬರೀರಿ ರಘುಪತಿ, ನಾಳೆನೇ ಬರೀಬೇಕು. ಏನಮ್ಮ ಇಂತಿಂತ ಮನೆಗಳಲ್ಲಿ ಖಾಲಿ ಇದೆ, ಆ ಮನೆಗಳು ಬೀಗ ಹಾಕಿಟ್ಕೊಂಡಿದ್ದಾರೆ, ಯಾರು ವಾಸ ಮಾಡ್ತಾ ಇಲ್ಲ, ಇದನ್ನ ಕಟ್ಟಿ ಅದು ನಿರುಪಯೋಗ ಆಗ್ತಾ ಇದೆ. ಹಾಗಾಗಿ ಆ ಮನೆಗಳನ್ನ ನೀವು ರಾಮನವಮಿ ಒಳಗಡೆ ಅದನ್ನ ಜನರ ವಾಸಕ್ಕೆ ಅವಕಾಶ ಮಾಡ್ಕೊಡ್ಲಿಲ್ಲ ಅಂದ್ರೆ ನಾವು ರಾಮನವಮಿ ದಿವಸ ಆ ಮನೆಗಳನ್ನ ಹಂಚಿಕೆ ಮಾಡ್ತೀವಿ ಅಂತ ಬರೀ ರೆಕಾರ್ಡ್ ಆಗಿದೆ. ನಾನು ಏನ್ ಹೇಳಿದ್ರು ಅಷ್ಟು ಬರೆದು ಕಳಿಸ್ಬೇಕು. ಮಾಡ್ರಮ್ಮ ರಾಮನವಮಿಗೆ ಯಾವ್ದಿದೆ ಓಪನ್. ಬೆಂಗಳೂರು ದಕ್ಷಿಣ ಮಹಿಳಾ ಘಟಕದ ಅಧ್ಯಕ್ಷರಾಗಿರುವಂತಹ ಅನುಪಮ ಅವರು ಅಂಜಲಿ ಅವರಿಗೆ ಮಾಲಾರ್ಪಣೆ ಮಾಡಬೇಕು ಅಂತ ಕೇಳ್ಕೊತೀವಿ. ಅವರೇನೆ ಇಲ್ಲಿನ ಹೋರಾಟಗಳನ್ನ ತಗೊಂಡು ಕಾಮಗಾರಿಗೆ ಆಗೋದಕ್ಕೆ ಕಾರಣಕರ್ತರಾಗಿರುವಂತದ್ದು. ಇದು ಒಂದೇ ಅಲ್ಲ, ಅವರು ಇನ್ನೂ 16 ಕೆಲಸಗಳು ಮಾಡಿದ್ದಾರೆ. ಈಗಾಗಲೇ ಇಲ್ಲಿ ನಾವು ಬ್ಯಾನರ್ ಹಾಕಿದ್ದೀವಿ, ಬ್ಯಾನರ್ ಅಲ್ಲಿ ಆ ಕೆಲಸಗಳ ವಿಚಾರವಾಗಿ ಬರೆದಿದ್ದೀವಿ. ಸಾರ್ವಜನಿಕರೆಲ್ಲ ಅದನ್ನ ಗಮನಿಸಬೇಕು ಅಂತ ನಾನು ಕೇಳ್ಕೊತೀನಿ. ಮುಂದಿನ ದಿನಗಳಲ್ಲಿ ಈಗ ಇಲ್ಲಿ KRS ಕಾರ್ಪೊರೇಟರ್ ಆಗಿ ಅವ್ರು ಕೆಲಸ ಮಾಡ್ತಿದ್ದಾರೆ. ಏನ್ ಮಾಡ್ತಿದ್ದಾರೆ? KRS ಕಾರ್ಪೊರೇಟರ್ ಆಗಿ ಕೆಲಸ ಮಾಡ್ತಿದ್ದಾರೆ. ಕಾರ್ಪೊರೇಟರ್ ಇವರು ಕಾರ್ಪೊರೇಟರ್ ಇಲ್ಲ ಅಂತ ತಿಳ್ಕೊಬೇಡಿ. ಹತ್ರದಲ್ಲೇ ನಿಮ್ಗೆ ಏನೇ ಸಮಸ್ಯೆ ಇದ್ರು ಕೂಡ ನೀವು ಇವ್ರ ಹತ್ರ ಹೇಳ್ಕೊಂಡು ಅದನ್ನ ಬಗೆಹರಿಸ್ಕೋಬೇಕು. ಇದು ನಿಮ್ ಶಕ್ತಿ. ಈಗ KRS ಪಕ್ಷ ನಿಮ್ಗೆ ಕೊಡ್ತಾ ಇರುವಂತಹ ಶಕ್ತಿ, ಅದನ್ನ ಉಪಯೋಗಿಸ್ಕೊಳ್ಳಿ ದಯವಿಟ್ಟು. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, KRS ಪಕ್ಷಕ್ಕೆ, ರವಿಕೃಷ್ಣ ರೆಡ್ಡಿ ಅವರಿಗೆ, KRS ಪಕ್ಷದ ವೀರ ಸೈನಿಕರಿಗೆ. ರಘುಪತಿ ನೆಕ್ಸ್ಟ್ ಅಲ್ಲಿ ಎಲ್ಚನಹಳ್ಳಿ ಸರ್ ಫಿನಿಶ್ ಮಾಡಲಾ? ನಾನು ಮುಂದಕ್ಕೆ ಹೋಗ್ತೀನಿ. ಎಲ್ಲ ಸೈನಿಕರು ಎಲ್ಚನಹಳ್ಳಿ ಈಗ ನಮ್ ಗಾಡಿ ಈಗ ರಸ್ತೆ ಉದ್ಘಾಟನೆ ಇದೆ. KRS ಪಕ್ಷದ ಕಾರ್ಯಕರ್ತರು ಸೇರ್ಕೊಂಡು ಮಾಡಿರುವಂತಹ ರಸ್ತೆ ಉದ್ಘಾಟನೆ. ದಯವಿಟ್ಟು ಎಲ್ಲರೂ ಅಲ್ಲಿಗೆ ಬರಬೇಕು. ಗೂಗಲ್ ಲೊಕೇಶನ್ ಈಗ ಗ್ರೂಪ್ ಗಳಲ್ಲಿ ಹಾಕ್ತಾ ಇದೀವಿ. ದಯವಿಟ್ಟು ಎಲ್ರು ಈ ಗಾಡಿಯನ್ನ ಫಾಲೋ ಮಾಡಿ. ಈಕೋ ಗಾಡಿ ಹಿಂದೆ ಬನ್ನಿ. ಬಸ್ಸಲ್ಲಿ ಬಂದವರು ಗಾಡಿಯಲ್ಲಿ ಬರ್ಬೋದು. 2 ಗಾಡಿ ಇದೆ, ಓಮ್ನಿ ಮತ್ತೆ ಈಕೋ. ದಯವಿಟ್ಟು ಅದರಲ್ಲಿ ಕುತ್ಕೊಳ್ಳಿ. ಸರ್ ಫಿನಿಶ್. ನಮಸ್ಕಾರ. ಅವ್ರಿಗೆ ಪರಿಚಯ ಮಾಡ್ಕೊಡಿ. ಸೀನಾ ಅವ್ರಿಗೆ ಪರಿಚಯ ಮಾಡ್ಕೊಡಿ ಅಧ್ಯಕ್ಷರಿಗೆ. ಸರ್ ಇದೊಳಗೆ ಕರೆಂಟ್ ಸರ್ ಜನನಿ ನೀವು BTM ಹೆಸರು?